ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 2ನೇ ಸಾಧನಾ ಪರೀಕ್ಷೆ ಅಂದರೆ FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಮತ್ತು ನಾನು ಕೊಡ್ತಕ್ಕಂಥ ಇದು 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆ. ಆಲ್ರೆಡಿ ಒಂದು ಸೆಟ್ ಕೊಟ್ಟಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಪ್ರತಿ ವಿಷಯದಲ್ಲಿ ನಿಮಗೆ 2ರಿಂದ 3 ವಿಡಿಯೋಗಳು ಬರ್ತವೆ. ಸೊ ಖಂಡಿತವಾಗಿ ಎಕ್ಸಾಮ್ಗೆ ಕ್ವಶನ್ ರಿಪೀಟ್ ಆಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ ಪತ್ರಿಕೆ ಶುರು ಮಾಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಬೀದರಿನಲ್ಲಿ ಮದರಸಾವನ್ನು ಕಟ್ಟಿಸಿದವರು: ಎ ಮೊಹಮ್ಮದ್ ಗವಾನಾ, ಬಿ ಮೊಹಮ್ಮದ್ ಆದಿಲ್ ಶಾ, ಸಿ ಇಬ್ರಾಹಿಂ ಆದಿಲ್ ಶಾ, ಡಿ ಫಿರೋಜ್ ಶಾ. ಸರಿಯಾದ ಉತ್ತರ ಆಯ್ಕೆ ಎ ಮೊಹಮ್ಮದ್ ಗವಾನ್ ಅವರೇ ಬೀದರಿನಲ್ಲಿ ಮದರಸಾವನ್ನು ಕಟ್ಟಿದ್ರು. ಪ್ರಶ್ನೆ 2, ತೃತೀಯ ವಲಯಕ್ಕೆ ಉದಾಹರಣೆ: ಎ ಕೃಷಿ, ಬಿ ಶಿಕ್ಷಣ, ಸಿ ಕೈಗಾರಿಕೆ, ಡಿ ಗಣಿಗಾರಿಕೆ. ಸೊ ಶಿಕ್ಷಣ ಅನ್ನೋದು ಏನಪ್ಪ ಅಂತಂದರೆ ತೃತೀಯ ವಲಯಕ್ಕೆ ಬರ್ತದೆ. ಸೊ ತೃತೀಯ ವಲಯ ಈಸ್ ದ ರೈಟ್ ಆನ್ಸರ್, ಶಿಕ್ಷಣ. ಸೇವಾ ವಲಯಗಳು ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೂ ಕೂಡ 2 ಪ್ರಶ್ನೆಗಳನ್ನು ಕೇಳಿದರೆ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ರಾಜ್ಯಪಾಲರನ್ನು ನೇಮಕ ಮಾಡೋರು ರಾಷ್ಟ್ರಪತಿಗಳು. ಪ್ರಶ್ನೆ 4, ನಿರ್ವಹಣೆ ಎಂದರೇನು? ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆ. ಏನು ಬರಿಬೇಕು? ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆ. ಸೊ ಅದನ್ನು ನಾವೇನಂತೀವಪ್ಪ ಅಂದರೆ ನಿರ್ವಹಣೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಇದ್ರದ್ದು ಆನ್ಸರ್ ಸೀಟ್ಸ್ಗೆ ಬರ್ತೀನಿ. ಸೊ ಪ್ರಶ್ನೆಗಳನ್ನು ನಾನು ನಿಮಗೆ ಆಮೇಲೆ ಓದ್ತಾ ಹೋಗ್ತೀನಿ. ಎಸ್, ನಿರ್ವಹಣೆ ಬಗ್ಗೆ ಕೇಳಿದ್ದೆ ಅಲ್ಲ. ಸೊ ನಿರ್ವಹಣೆ ಉತ್ತರ ಇದೆ, ಬೇರೆಯವರಿಂದ ಕೆಲಸ ಮಾಡಿಸುವ ಕಲೆ ನಿರ್ವಹಣೆ. ಇನ್ನು 2 ಅಂಕದಲ್ಲಿ ಪ್ರಶ್ನೆ 5 ಏನದಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ 4 ರಾಜಮನೆತನಗಳ ಬಗ್ಗೆ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು ಸಂಗಮ ಬರ್ತದೆ, ಸಾಳುವ, ತುಳುವ ಮತ್ತು ಅರಬೀಡು. ಇವೇನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು. ಇನ್ನು ರಾಜ್ಯಪಾಲರ ವಿಧಾನಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಅಂತ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ವಿಧಾನಸಭಾ ಸದಸ್ಯರ ಒಂದು ಅರ್ಹತೆಗಳು. ಸೊ 4 ಇದಾವೆ. 1ನೇದು ಭಾರತದ ಪ್ರಜೆ ಆಗಿರಬೇಕು. 2ನೇದು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಸರ್ಕಾರಿ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು. ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಒಳಗಾಗಿರಬಾರ್ದು. ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು. ಇಷ್ಟು ಏನಪ್ಪ ಅಂದರೆ ವಿಧಾನಸಭಾ ಸದಸ್ಯರ ಅರ್ಹತೆಗಳು ಆಗಿದ್ದಾವೆ. ಇನ್ನು ಈ ಪ್ರಶ್ನೆ ಏನಪ್ಪ ಅಂದರೆ ಜನತಾ ನ್ಯಾಯಾಲಯದ ಉದ್ದೇಶಗಳು ಅಂತ ಇದೆ. ಇದರ ಬದಲಾಗಿ ನಿಮ್ಗೆ ಏನು ಕೇಳಿದರೆ ಜನತಾ ನ್ಯಾಯಾಲಯ ಅಂತ ಒಂದು ಪ್ರಶ್ನೆ ಇದೆ. ಈ ಜನತಾ ನ್ಯಾಯಾಲಯದ ಉದ್ದೇಶಗಳಂತ ಕೇಳಿದರೆ ಫಸ್ಟ್ ಬರಿಬೇಕು, ಇದು ಭಾರತದಲ್ಲಿ ನ್ಯಾಯ ವಿತರಣೆ ವಿಳಂಬ ಮತ್ತು ವೆಚ್ಚದಾಯಕವಾಗಿದ್ದು ಈ ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು. ಸೊ ಬರೆದ್ರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 3 ಅಂಕದ ಪ್ರಶ್ನೆ ಬಸವಣ್ಣನವರ ಕಾರ್ಯಗಳಂತ ಕೇಳಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪ ಅಂದ್ರೆ ಮೂಢನಂಬಿಕೆಗಳನ್ನು ಖಂಡಿಸಿದರು, ದಯವೇ ಧರ್ಮದ ಮೂಲ ಅಂತ ಹೇಳಿದರು, ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟರು, ಕಾಯಕವೇ ಕೈಲಾಸ ಅಂತ ಹೇಳಿದರು, ಕಾಯಕದಲ್ಲಿ ಮೇಲು ಕೀಳು ಇಲ್ಲ ಅಂತ ಹೇಳಿದರು, ಸ್ತ್ರೀನ ಸಮಾನತೆ ಪ್ರತಿಪಾದಿಸಿದರು, ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದರು. ಯಾರಪ್ಪ ಅಂದರೆ ಬಸವಣ್ಣನವರು. ಇದರ ಬದಲಾಗಿ ನಿಮಗೆ ಕೇಳಿದ ಪ್ರಶ್ನೆ ಉಚ್ಚ ನ್ಯಾಯಾಲಯದ ಕಾರ್ಯಗಳು ಅಂತ ಕೇಳಿದ್ದಾರೆ. ಎಸ್, ಇದು ನಾಗರಿಕ ಮತ್ತು ಅಪರಾಧ ವಿವಾದಗಳು, ನ್ಯಾಯಾಂಗ, ನಿಂದನೆ ಮುಂತಾದ ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು. ಮೂಲ ಅಧಿಕಾರ ಕಾರ್ಯಗಳಾಗಿದ್ದಾವೆ. ಮನವಿ ಅಧಿಕಾರ ಕಾರ್ಯಗಳು, ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ ಮಾಡ್ತದೆ, ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡ್ತದೆ, ವಿವಿಧ ರೀಟ್ ಅರ್ಜಿಗಳ ವಿಚಾರಣೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಮಾಡ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್, ಕೈಗಾರಿಕೆಗಳ ಮಹತ್ವವನ್ನು ಕೇಳಿದ್ದಾರೆ. ಎಸ್, ಕೈಗಾರಿಕೆಗಳು ಯಾವ ಥರನಾಗಿ ಮಹತ್ವ ಇದ್ದಾವೆ ಅಥವಾ ಇದು ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಂತ ಕೇಳ್ತಾರೆ. ಆವಾಗ ನೀವು 2 ಮಾರ್ಕ್ಸ್ ಕೇಳಿದರೆ 4 ಪಾಯಿಂಟ್ ಬರಿಬೇಕು. 3 ಅಂಕಕ್ಕೆ ಕೇಳಿದಾಗ ಮಿನಿಮಮ್ 6ರಿಂದ 7 ಪಾಯಿಂಟ್ಗಳನ್ನು ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು ರಾಷ್ಟ್ರೀಯ ಆದಾಯದ ಮೂಲವಾಗಿದೆ, ಉದ್ಯೋಗವನ್ನು ಒದಗಿಸ್ತದೆ, ಜನರ ಜೀವನ ಮಟ್ಟವನ್ನು ಉತ್ತಮ ಮಾಡ್ತದೆ, ಕೃಷಿ ಆಧುನೀಕರಣ ಮಾಡ್ತದೆ, ಕೃಷಿ ಒತ್ತಡ ಕಡಿಮೆ ಮಾಡ್ತದೆ, ವಿದೇಶಿ ವಿನಿಮಯ ಗಳಿಕೆ ಮಾಡ್ತದೆ, ತೃತೀಯ ವೃತ್ತಿಗೆ ಅಭಿವೃದ್ಧಿಯನ್ನು ಮಾಡ್ತದೆ ಅಂತಕ್ಕಂಥದ್ದು ನೀವೇನು ಮಾಡಬೇಕು ಕೈಗಾರಿಕೆ ಮಹತ್ವದಲ್ಲಿ ಬರಿಬೇಕು.
ಅಥವಾ ಇದರ ಬದಲಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದರು. ಹೆನ್ರಿ ಫಯಾಲ್ ರವರು ತಿಳಿಸಿರ್ತಕ್ಕಂಥ ತತ್ವಗಳು ಏನು ಅಂತ ಕೇಳಿದ್ದಾರೆ. ಎಸ್, ಈ ಹೆನ್ರಿ ಫಯಾಲ್ ಅವರು ಯಾವೆಲ್ಲ ತತ್ವಗಳನ್ನು ಹೇಳಿದಾರಪ್ಪ ಅಂತಂದರೆ ಅದರಲ್ಲಿ ಬರೀತಕ್ಕಂಥ ಪಾಯಿಂಟ್ಸು: ಕಾರ್ಯದ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಎಸ್, ಏಕರೂಪದ ಆಜ್ಞೆ, ಏಕರೂಪದ ಆದೇಶ, ಸಮಾನತೆ, ಶಿಸ್ತು ಮತ್ತು ಒಗ್ಗಟ್ಟಿನಲ್ಲಿ ಬಲ. ಇವೆಲ್ಲ ಏನಪ್ಪ ಅಂದರೆ ಹೆನ್ರಿ ಫಯಾಲ್ ರವರ ತತ್ವಗಳಲ್ಲಿ ಏನಾಗ್ತಾವಪ್ಪ ಅಂದರೆ ಬರ್ತಾವೆ. ಇನ್ನು 4 ಅಂಕದಲ್ಲಿ 2 ಪ್ರಶ್ನೆ ಕೇಳಿದರು. ಒಂದನೇದು ವಿಜಯನಗರದ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಕೊಡುಗೆಗಳನ್ನು ಬರೀರಿ ಅಂತ ಕೇಳಿದ್ರೆ ಇವೆಲ್ಲ ಪಾಯಿಂಟ್ಸ್ ಇದಾವೆ: ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ. ಅಥವಾ 2ನೇ ಪ್ರಶ್ನೆ ಏನು ಕೇಳಿದ್ರಂದ್ರೆ ಕರ್ನಾಟಕದ ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ, ವಿವರಿಸಿರಿ. ಅಂದರೆ ವ್ಯವಸಾಯದ ಮಹತ್ವದ ಮೇಲೆ ಪ್ರಶ್ನೆ ಇತ್ತು. ಈ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಏನು ಬರಿಬೇಕಪ್ಪ ಅಂದ್ರೆ ಕಲೆಯಲ್ಲಿ ವಿಜಯನಗರದ ಅರಸರು ಕಲಾಭಿಮಾನಿಗಳಾಗಿದ್ದರು. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪಗಳ ನಿರ್ಮಾಣ ಮಾಡಿದರು. ಹಂಪಿಯ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಮಹಾನವಮಿ ದಿಬ್ಬ, ಕಮಲ್ ಮಹಲ್, ಗಜಶಾಲೆ, ಲಕ್ಷ್ಮೀ ನರಸಿಂಹ, ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ ಮೊದಲಾದ ಸ್ಮಾರಕಗಳನ್ನು ಕಟ್ಟಿದ್ದಾರೆ. ಇನ್ನು ಸಾಹಿತ್ಯಕ್ಕೆ ಬಂದಾಗ ಇವರು ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಸಾಹಿತ್ಯ ರಚನೆ ಮಾಡಿದರು. ರತ್ನಾಕರ ವರ್ಣಿ, ಭರತೇಶ ವೈಭವ ಅಂತಕ್ಕಂಥ ಕೃತಿ ಬರೆದ. ಚಾಮರಸ ಬರೆದದ್ದು, ಪ್ರಭುಲಿಂಗ ಲೀಲೆ, ಲಕ್ಕನ ದಂಡೇಶ ಬರೆದದ್ದು, ಶಿವತತ್ವ ಚಿಂತಾಮಣಿ, ಕನಕದಾಸರು ಬರೆದದ್ದು, ಮೋಹನ ತರಂಗಿಣಿ, ವಿದ್ಯಾರಣ್ಯರು ಬರೆದಿದ್ದು, ಶಂಕರ ವಿಜಯ, ಕೃಷ್ಣದೇವರಾಯ ಬರೆದದ್ದು ಆಮುಕ್ತ ಮೌಲ್ಯದ. ಇಷ್ಟು ವಿಜಯನಗರದ ಸಾಹಿತ್ಯದಲ್ಲಿ ಬರಿಬೇಕು. ಇನ್ನು ವ್ಯವಸಾಯದ ಮಹತ್ವ ಅಂತ ಬಂದಾಗ ಜನರ ಮುಖ್ಯ ವೃತ್ತಿ ವ್ಯವಸಾಯವಾಗಿತ್ತು. ಇದು ವ್ಯವಸಾಯ ಜನರಿಗೆ ಉದ್ಯೋಗ ಕೊಡ್ತದೆ, ರಾಜ್ಯದ ಆದಾಯದ ಮೂಲ ಅದ, ವಿದೇಶಿ ವಿನಿಮಯ ಗಳಿಕೆ ಮಾಡ್ತದೆ, ಜನರಿಗೆ ಆಹಾರವನ್ನು ಕೊಡ್ತದೆ, ತೃತೀಯ ವೃತ್ತಿಗಳ ಪ್ರಗತಿ ಮಾಡ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಕೊಡ್ತದೆ, ಪ್ರಾಣಿಗಳಿಗೆ ಮೇವನ್ನು ಕೊಡ್ತಕ್ಕಂಥ ಕೆಲಸ ಈ ವ್ಯವಸಾಯವನ್ನು ಮಾಡ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಕರ್ನಾಟಕದ ನಕ್ಷೆಯಲ್ಲಿ ನಿಮ್ಗೆ ಏನು ಕೇಳಿದ್ರೆ ಅಂದ್ರೆ ಎ ಅಂದರೆ ಇದು ಕಾವೇರಿ ನದಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ ನಕ್ಷೆಯನ್ನು ತೆಗಿಬೇಕು, ಅಥವಾ ಅವರೇ ನಕ್ಷೆ ಕೊಟ್ಟಿರ್ತಕ್ಕಂಥ ಗುರುತಿಸಲಿಕ್ಕೆ ಎ ಕಾವೇರಿ ನದಿ ಅದ, ಬಿ ಇರೋದು ತುಂಗಭದ್ರಾ ನದಿ. ಸೊ ಇವು 2 ಪ್ರಶ್ನೆಗಳನ್ನ ಏನು ಮಾಡಿದ್ರಪ್ಪ ಅಂದರೆ ನಿಮಗೆ ನಕ್ಷೆಯಲ್ಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇಷ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡೆಲ್ ಆಗಿ ತೆಗೆದುಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಲಿಂಕ್ಗಳನ್ನು ಕೊಡ್ತೀನಿ. ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವುಗಳ ಕಮೆಂಟಲ್ಲಿ ಕೊಟ್ಟರೆ ಸೊ ಖಂಡಿತವಾಗಿ ನಾವು ಏನು ಮಾಡ್ತೀವಿ ಆ ವಿಡಿಯೋಗಳನ್ನ ಲೈನಪ್ಪನ್ನು ಮಾಡ್ತೀವಿ. ಆಮೇಲೆ ಆ ವಿಷಯಗಳನ್ನು ಹೆಚ್ಚು ಫೋಕಸ್ ಮಾಡ್ತೀವಿ. ನಿಮ್ಮ SA1ಗೂ ಕೂಡ ಬೇಗನೆ ವಿಡಿಯೋಗಳನ್ನು ಲೈನಪ್ ಮಾಡ್ತೀವಿ. ಅವುಗಳ ಸಹಿತ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್. ಎಸ್, ಕಮೆಂಟ್ ಪಕ್ಕಗಳಲ್ಲಿ ಹೈಪ್ ಇದ್ದಾವೆ. ಸೊ ತಾವೆಲ್ಲರೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹೈಪ್ ಮಾಡಬೇಕು. ಸೊ ಕಮೆಂಟ್ ಪಕ್ಕ ಹೈಪ್ ಮಾಡಿ ಅಂತ ಹೇಳ್ತಾ ಗುಡ್ ಲಕ್.